ತೆಂಕ ಎರ್ಮಾಳು ಆಟೋ ರಿಕ್ಷಾ ಯೂನಿಯನ್ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ವಾಹನ ಪೂಜೆಯು ಸರ್ವಧರ್ಮೀಯರನ್ನು ಸೇರಿಸಿಕೊಂಡು ಬಹಳ ವಿಜೃಂಭಣೆಯಿಂದ ಆಟೋ ನಿಲ್ದಾಣದಲ್ಲೇ ನಡೆಸಲಾಯಿತು. ಈ ಬಗ್ಗೆ ಮಾತನಾಡಿದ ಆಟೋ ಯೂನಿಯನ್ ಮಾಜಿ ಅಧ್ಯಕ್ಷ ಹರೀಶ್, ಪ್ರತಿ ವರ್ಷದಂತೆ ಈ ವರ್ಷವೂ ಸರ್ವಧರ್ಮೀಯರ ಸಹಕಾರದೊಂದಿಗೆ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ವಾಹನ ಪೂಜೆಯನ್ನು ಆಚರಿಸಲಾಯಿತು. ಈ ಸಂದರ್ಭ ಗ್ರಾಮದ ಪ್ರಮುಖರು, ಮಾತೃ ಸಂಸ್ಥೆಯ ಪದಾಧಿಕಾರಿಗಳು ಸಹಿತ ಸಂಸ್ಥೆಯ ಬಹುತೇಕ ಎಲ್ಲ ಸದಸ್ಯರು ಭಾಗವಹಿಸಿ ಈ ಧಾರ್ಮಿಕ ಕಾರ್ಯಕ್ರಮ ಯಶಸ್ವಿಯಾಗುವಂತೆ ಸಹಕರಿಸಿದ್ದಾರೆ. ಅವರೆಲ್ಲರಿಗೂ ತಾಯಿ ಸುಖ, ಶಾಂತಿ, ನೆಮ್ಮದಿ, ಒಗ್ಗಟ್ಟು ಕರುಣಿಸಲೆಂದು ಪ್ರಾರ್ಥಿಸಿದರು. वैश्रवणो ददातु कुबेराय वैश्रवणाय महाराजाय महर्याप्य अनन्तराजाय सरसोमुखिराशोष्टमपि तदस्यास्ति संतुष्टं धर्मभयं समाप्तमस्तुभ्यं दत्तामहं व्यन्तदानारो नमो देवी महादेवी सतन्नमनं रुद्राय यतां तदा स्मरणमङ्गलनीराञ्जनं समर्पयामि. ಮಾತ್ರೆಗಳ ನವರಾತ್ರಿ ಮಹೋತ್ಸವ ಅಂಚನೆ ಆಯುಧ ಪೂಜೆದ ಅಂಗವಾದ ಮಾತ್ರೆಗಳ ಶುಭಾಶಯ ಕೊಂಡದಿಲ್ಲ. ಆಟೋ ರಿಕ್ಷಾ ಚಾಲಕ ಮಾಲಕರ ಸಂಘ ತೆಂಕ ಎರ್ಮಾಳು ನೆತ್ತ ಹೊತ್ತಿಟ್ಟು ನಮ್ಮ ಪ್ರತಿ ವರ್ಷಲ ಆಯುಧ ಪೂಜೆದಾನಿ ಆಯುಧ ಪೂಜಾ ಕಾರ್ಯಕ್ರಮ ಬಾರಿ ವಿಜೃಂಭಣೆ ನಮ್ಮ ಬಂತಂದಿಲ್ಲ. ಅಂಚನೆ ಈ ವರ್ಷಲ ನಮ್ಮ ಪತ್ರಕರ್ತರು ಆದಿತ್ಯನಂಚಿನ ಅಂಚನೆ ಆಟೋ ರಿಕ್ಷಾ ಚಾಲಕ ಮಾಲಕರ ಸಂಘದ ಅಧ್ಯಕ್ಷರು ಸುರೇಶ್ ಶರ್ಮಾಳ್ ನಿರ್ನ ನೇತೃತ್ವೋಡು ನಮ್ಮ ಆಯುಧ ಪೂಜೆ ಬಾರಿ ವಿಜೃಂಭಣೆ ಬಾರಿ ಗೌಜಿಡಿ ನಡೆತಂಡು. ಯಾಕೆ ಮಾತಾ ಸರ್ವ ಧರ್ಮದ ಸದಸ್ಯರೆಲ್ಲ ಹೆಚ್ಚಿನ ಸಂಖ್ಯೆಯ ಬತ್ತು ಭಾಗಿಯಾದ ನಮ್ಮ ಆಯುಧ ಪೂಜಾ ಕಾರ್ಯಕ್ರಮ ಬಾರಿ ಪೊರ್ಲು ಮಂತು ಕೊರಿಯರು. ನೆಕ್ ನಮ್ಮ ಮಾಜಿ ಉಪಾಧ್ಯಕ್ಷರಾದ ನೆಚ್ಚಿನ ರಾಜು ಪೂಜಾರಿ ಅಂಚನೆ ಇತದ ಕಾರ್ಯದರ್ಶಿ ಆದ ನೆಚ್ಚಿನ ರವಿ ಕುಲಾಲ್ ಏರ್ಲಾ ಈ ಒಂದು ಕಾರ್ಯಕ್ರಮ ಉಪಸ್ಥಿತಿ ಇರ್ತದೆ. ಈ ಒಂದು ಕಾರ್ಯಕ್ರಮ ಪೊರ್ಲು ಮಂತು ಕೊರಿಯರ್ ಪಡೆದು ಮಲ್ತೇರು. ಅಂಚನೆ ಮಾತ್ರೆಗಳ ದೇವರು ಎಡ್ಡೆ ಮಲ್ಪಡು ದುರ್ಗಾ ಪರಮೇಶ್ವರಿ ದೇವರು ಮಾತ್ರೆಗಳ ಎಡ್ಡೆ ಮಲ್ಪಟ್ಟು ಪಡೆದ ದೇವರ ಈ ಮೂಲಕ ಇಂಕ್ಲು ಪ್ರಾರ್ಥನೆ ಮಾಡ್ತಂದ್ರು.